ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಇಂಗ್ಲೀಷ್ ಕ್ಲಾಸ್. ಇನ್ನೇನು PUC ಸೆಕೆಂಡ್ ಇಯರ್ ಎಕ್ಸಾಮು 28 ದಿನಗಳ ಮಾತ್ರ ಉಳಿದಿವೆ. ಹಾಗಾಗಿ ನಿಮಗೆ ಇಂಗ್ಲೀಷ್ ಸಬ್ಜೆಕ್ಟ್ ಭಾಳಷ್ಟು ಟಫ್ ಅಂತ ತಿಳ್ಕೊಂಡಿರಿ. ಅದು ಟಫ್ ಅಲ್ಲ, ಭಾಳಷ್ಟು ಈಸಿ ಅದ. ನೀವೇನು ಮಾಡ್ತಾ ಹೋಗಬೇಕು, ಈಗ ಭಾಳಷ್ಟು ಟೈಮ್ ಇದೆ ಆದ ಕಾರಣ ಏನು ಮಾಡಬೇಕಪ್ಪ ಅಂತಂದ್ರೆ ಬ್ಲೂ ಪ್ರಿಂಟನ್ನು ಸರಿಯಾಗಿ ನೋಡ್ಕೊಂಡು ಇಟ್ಕೋಬೇಕು. ಯಾವ ಪಾಠದ ಮೇಲೆ ಎಷ್ಟೆಷ್ಟು ಕ್ವಶನ್ ಬರ್ತಾವೆ, ಎಷ್ಟು ಮಾರ್ಕ್ಸಿನ ಕ್ವಶನ್ ಬರ್ತಾವೆ ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು. ಫಸ್ಟ್ ಒಂದು ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ಒಟ್ಟಾರೆಯಾಗಿ 3 ಮಾರ್ಕ್ಸ್ ಬರ್ತವೆ. ಒಂದು MCQs ಕ್ವಶನ್ ಬರ್ತದೆ, ಒಂದು 2 ಮಾರ್ಕ್ಸಿನ ಕ್ವಶನ್ ಬರ್ತದೆ. ಹಾಗಾಗಿ ನೀವು 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ನ ಓದಬಾರ್ದು. ಹೌದ್ರಿ. ಈ ನೆಕ್ಸ್ಟು 2 ಡಿಯರ್ ಪಾಠ. ಇಲ್ಲಿ ಒಟ್ಟಾರೆಯಾಗಿ 5 ಮಾರ್ಕ್ಸಿನ ಕ್ವಶನ್ ಬರ್ತದೆ. ಒಟ್ಟು 5 ಮಾರ್ಕ್ಸ್ ಬರ್ತದೆ. ಒಂದು 1 ಮಾರ್ಕ್ಸ್ ಕ್ವಶನ್ನು MCQಸನ್ನು ಓದ್ತಾ ಹೋಗಬೇಕು. ಇಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ. ಒಂದು 4 ಮಾರ್ಕ್ಸಿನ ಕ್ವಶನ್ ಬರ್ತದೆ. ಒಂದು MCQಸು, ಒಂದು 4 ಮಾರ್ಕ್ಸ್ ಅಂದರೆ 5 ಮಾರ್ಕ್ಸ್ ಆಯಿತು. ಈ ನೆಕ್ಸ್ಟು ಆನ್ ಚಿಲ್ಡ್ರನ್ 3 ಮಾರ್ಕ್ಸ್, ಒಟ್ಟಾರೆಯಾಗಿ 3 ಮಾರ್ಕ್ಸ್ ಬರ್ತಾವೆ. ಒಂದು 1 ಮಾರ್ಕ್ಸ್ ಕ್ವಶನ್ ಬರ್ತದೆ MCQಸು, ಒಂದು 2 ಮಾರ್ಕ್ಸ್ ಕ್ವಶನ್ ಬರ್ತದೆ. 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಬರೋದಿಲ್ಲ. ಎವ್ರಿಥಿಂಗ್ ಐ ನೀಡ್ ಟು ನೌ ಲರ್ನ್ ಇನ್ ದ ಫಾರೆಸ್ಟ್ ಪಾಠದಲ್ಲಿ ಒಟ್ಟಾರೆಯಾಗಿ 5 ಮಾರ್ಕ್ಸ್ ಬರ್ತವೆ. ಒಂದು 2 ಮಾರ್ಕ್ಸಿನ ಕ್ವಶನ್ ಬರ್ತದೆ, ಒಂದು 3 ಮಾರ್ಕ್ಸಿನ ಕ್ವಶನ್ ಬರ್ತದೆ. 2 + 3 5 ಮಾರ್ಕ್ಸ್ ಆಯಿತು. 4 ಮಾರ್ಕ್ಸಿನ ಕ್ವಶನ್ ಬರೋದಿಲ್ಲ. ಈ ಸನ್ನಿ ಮಾರ್ನಿಂಗ್ ಪಾಠದಲ್ಲಿ ಒಟ್ಟಾರೆಯಾಗಿ ನೋಡಿರಿ 8 ಮಾರ್ಕ್ಸ್ ಬರ್ತವೆ. ಒಂದು MCQs ಬರ್ತದೆ, 2 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ. 3 ಮಾರ್ಕ್ಸ್ ಕ್ವಶನ್ ಒಂದು ಬರ್ತದೆ, 4 ಮಾರ್ಕ್ಸ್ ಕ್ವಶನ್ ಒಂದು ಬರ್ತದೆ. ವೆನ್ ಯು ಆರ್ ಓಲ್ಡ್ ಪಾಠದಲ್ಲಿ 3 ಮಾರ್ಕ್ಸ್, ಒಟ್ಟಾರೆ 3 ಮಾರ್ಕ್ಸ್ ಬರ್ತವೆ. 1 ಮಾರ್ಕ್ಸ್ ಕ್ವಶನ್ನು ಇಲ್ಲ, MCQs ಬರೋದಿಲ್ಲ. 2 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ. ಒಂದು 3 ಮಾರ್ಕ್ಸ್ ಕ್ವಶನ್ ಬರ್ತದೆ. ಹಾಗಾಗಿ 3 ಮಾರ್ಕ್ಸ್ ಬರ್ತವೆ. ದ ಗಾರ್ಡನರ್ ಪಾಠದಲ್ಲಿ ಒಟ್ಟಾರೆಯಾಗಿ 5 ಮಾರ್ಕ್ಸ್ ಕ್ವಶನ್, ಒಟ್ಟು 5 ಮಾರ್ಕ್ಸ್ ಬರ್ತವೆ. ಒಂದು MCQs ಬರ್ತದೆ, 2 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ. 3 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ. ಒಂದು 4 ಮಾರ್ಕ್ಸ್ ಕ್ವಶನ್ ಬರ್ತದೆ. 1 + 4 5. ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಪಾಠದಲ್ಲಿ ಒಟ್ಟಾರೆಯಾಗಿ 3 ಮಾರ್ಕ್ಸ್ ಬರ್ತವೆ. MCQs ಇಲ್ಲ, 2 ಮಾರ್ಕ್ಸ್ ಕ್ವಶನ್ ಇಲ್ಲ. ಒಂದು 3 ಮಾರ್ಕ್ಸ್ ಕ್ವಶನ್ ಬರ್ತದೆ. ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಪಾಠದಲ್ಲಿ ಒಟ್ಟಾರೆಯಾಗಿ 5 ಮಾರ್ಕ್ಸ್ಗಳು ಬರ್ತಾವೆ. ಒಂದು MCQs ಬರ್ತದೆ, 2 ಮಾರ್ಕ್ಸ್ ಬರಲ್ಲ, 3 ಮಾರ್ಕ್ಸ್ ಬರಲ್ಲ. ಒಂದು 4 ಮಾರ್ಕ್ಸಿನ ಕ್ವಶನ್ ಬರ್ತದೆ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಪಾಠದಲ್ಲಿ 3 ಮಾರ್ಕ್ಸ್ಗಳು ಬರ್ತವೆ. ಅದು 3 ಮಾರ್ಕ್ಸಿನ ಕ್ವಶನ್ ಒಂದು ಬರ್ತದೆ. ಜಪಾನ್ ಆ್ಯಂಡ್ ಬ್ರೆಜಿಲ್ ಪಾಠದಲ್ಲಿ ಒಟ್ಟಾರೆಯಾಗಿ 4 ಮಾರ್ಕ್ಸ್ಗಳು ಬರ್ತವೆ. ಒಂದು MCQಸು, ಒಂದು 3 ಮಾರ್ಕ್ಸ್ ಕ್ವಶನ್ ಬರ್ತದೆ. ದ ಓಟರ್ ಪಾಠದಲ್ಲಿ 5 ಮಾರ್ಕ್ಸ್ಗಳು ಬರ್ತಾವೆ. ಒಟ್ಟಾರೆಯಾಗಿ ಒಂದು MCQಸು, 2 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ, 3 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ. ಒಂದು 3 ಮಾರ್ಕ್ಸ್ ಕ್ವಶನ್ ಒಂದು ಬರ್ತದೆ. ಇನ್ನು ದ ಓಟರ್ ಪಾಠದಲ್ಲಿ 5 ಮಾರ್ಕ್ಸು, ಒಂದು MCQs ಒಂದು ಬರ್ತದೆ, ಒಂದು 4 ಮಾರ್ಕ್ಸಿನ ಕ್ವಶನು ಒಂದು ಬರ್ತದೆ. 1 + 4 5. ವೇರ್ ದೇರ್ ಈಸ್ ಅ ವೀಲ್ ಒಟ್ಟಾರೆಯಾಗಿ 5 ಮಾರ್ಕ್ಸ್ಗಳು ಬರ್ತಾವೆ. ಒಂದು MCQs ಬರ್ತದೆ, ಒಂದು 4 ಮಾರ್ಕ್ಸಿನ ಕ್ವಶನ್ ಬರ್ತದೆ. ನೆಕ್ಸ್ಟು ವಾಟರ್ ಪೋಯಮಲ್ಲಿ ಒಟ್ಟಾರೆಯಾಗಿ 3 ಮಾರ್ಕ್ಸ್ ಬರ್ತವೆ. ಒಂದು 1 ಮಾರ್ಕ್ ಕ್ವಶನ್ ಬರ್ತದೆ MCQಸು, ಒಂದು 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಇಲ್ಲಿ 3 ಆ್ಯಂಡ್ 4 ಮಾರ್ಕ್ಸ್ 2 ಕ್ವಶನು ಬರೋದಿಲ್ಲ. ನೆಕ್ಸ್ಟು ಗ್ರಾಮರ್ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಿದೆ ಅದ. ಒಂದು ಆರ್ಟಿಕಲ್ ಆ್ಯಂಡ್ ಪ್ರಿಪೋಸಿಷನಲ್ಲಿ 1 ಮಾರ್ಕ್ ಬರ್ತದೆ. ಜಂಬಲ್ ಸಿಗ್ಮೆಂಟನ್ನು ಸರಿಯಾಗಿ ಓದ್ಕೊಟ್ರಿ 1 ಮಾರ್ಕ್ಸ್ ಕ್ವಶನು. ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ 1 ಮಾರ್ಕ್ಸು. ಟೆನ್ಸ್ ಮೇಲೆ 1 ಮಾರ್ಕ್ಸ್ ಬರ್ತದೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ 1 ಮಾರ್ಕ್ಸ್ ಕ್ವಶನ್ 1 ಮಾರ್ಕ್ಸ್ ಬರ್ತದೆ. ಟೆನ್ಸ್ ಮೇಲೆ 1 ಮಾರ್ಕ್ಸು. ಫ್ರೇಮಿಂಗ್ ಕ್ವಶನ್ ಮೇಲೆ 2 ಮಾರ್ಕ್ಸ್ ಅಂಕಗಳು ಬರ್ತವೆ. ಎರರ್ ಐಡೆಂಟಿಫಿಕೇಷನ್ಗೆ 2 ಮಾರ್ಕ್ಸ್ ಬರ್ತದೆ. ಎಕ್ಸ್ಪ್ರೆಷನ್ಸು 2 ಮಾರ್ಕ್ಸು. ಪ್ಯಾಸಿವ್ V3 ಫಾರ್ಮನ್ನು ಬರೀಬೇಕು. ಸಿಂಗ್ಯುಲರ್ ಇದ್ದರೆ ವಾಸ್ ಹಾಕ್ಬೇಕು, ಪ್ಲೂರಲ್ ಇದ್ದರೆ ಓವರ್ ಹಾಕ್ಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತದ. ಒಟ್ಟಾರೆಯಾಗಿ 3 ಮಾರ್ಕ್ಸ್ಗಳದಾವೆ. ರಿಪೋರ್ಟೆಡ್ ಸ್ಪೀಚನ್ನು 5 ಮಾರ್ಕ್ಸಿಗೆ ಇರ್ತದೆ. ಕಾಂಪ್ರಿಹೆನ್ಷನ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ, ಇದು ನೋಡಿರಿ ಒಂದು ಪ್ರೋಸು ಒಂದು ಪೊಯೆಟ್ರಿ ಮೇಲೆ ಇರ್ತದೆ. ನಿಮ್ಗೆ 2ರಲ್ಲಿ 1 ಬರೀರಿ. ಇಲ್ಲಿ ಟೈಮನ್ನು ಸೇವ್ ಮಾಡಿಕೊಡ್ರಿ. 9 ಮಾರ್ಕ್ಸ್ಗಳದಾವ. ಅಲ್ಲೇ ಪ್ಯಾಸೇಜ್ ಇರ್ತದೆ, ಅಲ್ಲಿಂದ ನೋಡಿ ಪ್ಯಾಸೇಜ್ನಲ್ಲಿ ಹುಡುಕಿ ಬರೆಸೋಂಥದ್ದು 9 ಮಾರ್ಕ್ಸನ್ನು ಕಂಪ್ಲೀಟಾಗಿ ತೆಗೆದುಕೋಬೇಕು. ಇನ್ನು ಪ್ರೊನೌನ್ಸು 5 ಮಾರ್ಕ್ಸು. ಅಲ್ಲೇ ಮ್ಯಾಚ್ ದ ಫಾಲೋಯಿಂಗ್ ಮಾಡೋಕ್ಕೆ ಹೇಳ್ತಾರೆ. ಇಲ್ಲಿ 1 ಮಾರ್ಕ್ಸನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಲಿಂಕರ್ಸ್ 4 ಮಾರ್ಕ್ಸ್ ಸಿಗುತ್ತೆ. ನೋಟ್ ಮೇಕಿಂಗ್ 2 ಮಾರ್ಕ್ಸ್ ಸಿಗುತ್ತೆ.
ಆ್ಯಂಡ್ ಡೈಲಾಗ್ ರೈಟಿಂಗ್ 3 ಮಾರ್ಕ್ಸ್ ಸಿಗದ, ಜಾಬ್ ಅಪ್ಲಿಕೇಶನ್ 5 ಮಾರ್ಕ್ಸ್ ಸಿಗದ, ಸ್ಪೀಚ್ ರೈಟಿಂಗ್ 5 ಮಾರ್ಕ್ಸ್ ಸಿಗದ. ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಗಳು ಹೆಚ್ಚಿಗೆ ಆಗ್ಯಾವ ಅಂದರೂ ಕೂಡ ಇಲ್ಲಿ ಆರ್ ಅಂತ ಅದಾವ. ನಿಮ್ಮ ಕ್ವಶನ್ ಪೇಪರ್ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ನೆಕ್ಸ್ಟು ಏನು ಮಾಡೋಣ್ರಿ, ಡೇ ಬೈ ಡೇ ಒಂದು ದಿನ ಯಾವ ಒಂದೊಂದು ಪಾಠದ ಮೇಲೆ ನಾವೇನು ಮಾಡ್ತಾ ಹೋಗೋಣ್ರಿ, ಓದ್ತಾ ಹೋಗೋಣಂತ. ದಿನಕ್ಕೊಂದು ಟಾಪಿಕನ್ನು ತಗೊಂಡು ನೀವು ಸಿಲೆಬಸ್ಸನ್ನು ಕವರ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.